ರಾಜಕೀಯ ಸುದ್ದಿಗಳ ಅಬ್ಬರ ಸಾಕಷ್ಟಿದೆ. ಆದರೆ ಅದೆಲ್ಲದಕ್ಕಿಂತ ಮುಂಚೆ ಗಮನಿಸ್ಬಿಡೋಣ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಜೈಲು ಸೇರಿರುವ ದರ್ಶನ್ ಜೈಲಿನಿಂದ ಆಚೆ ಬರೋ ಪ್ರಯತ್ನವಾಗಿ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಅದರ ವಿಚಾರಣೆಯನ್ನ ಇವತ್ತು ಕೋರ್ಟ್ ಕೈಗೆತ್ತಿಕೊಂಡಿತ್ತು ಕೂಡ. ದರ್ಶನ್ ಪರ ವಕೀಲರಂತೂ ಭಾರೀ ಸ್ವರೂಪದ ವಾದವನ್ನು ಮಂಡಿಸಿದ್ದಾರೆ. ಅದರಲ್ಲೂ ಇಡೀ ಪ್ರಕರಣದಲ್ಲಿ ದರ್ಶನ್ ಅವರನ್ನ ಸಿಕ್ಸ್ ಹಾಕ್ಸೋ ಪ್ರಯತ್ನವನ್ನ ತನಿಖಾಧಿಕಾರಿಗಳು ಮಾಡಿದ್ದಾರೆ ಅಂತ ಹೇಳಿ ಸಿ.ವಿ. ನಾಗೇಶ್ ದರ್ಶನ್ ಪರ ವಕೀಲರು ಅಬ್ಬರದ ವಾದ ಮಂಡನೆ ಮಾಡಿದ್ದಾರೆ. ಎಷ್ಟು ಬಿರುಸಿನ ವಾದ ಮಂಡನೆ ಅಂದ್ರೆ ತನಿಖಾಧಿಕಾರಿಗಳೇ ಒಂದು ಕ್ಷಣಕ್ಕೆ ಕಕ್ಕಾಬಿಕ್ಕಿಯಾಗ್ಬಿಟ್ಟಿದ್ದಾರೆ. ಹೀಗೂ ಆಗಿದೆಯಾ ಪ್ರಕರಣದಲ್ಲಿ ಅಂತ ಚಾರ್ಜ್ ಶೀಟ್ನ ಒಂದೊಂದೇ ಅಂಶಗಳನ್ನ ಹಿಡಿದು ಪ್ರಶ್ನೆ ಮಾಡಿದ್ದಾರೆ ಸಿ.ವಿ. ನಾಗೇಶ್. ನೆನಪಿರಲಿ, ಇನ್ನು ಈ ಪ್ರಕರಣದ ಅಸಲಿ ವಿಚಾರಣೆ ಪ್ರಾರಂಭ ಆಗಿಲ್ಲ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ ನ್ಯಾಯಾಲಯದಲ್ಲಿ ಪ್ರಾರಂಭ ಆಗಿಲ್ಲ. ಆಗಿರೋದು ಕೇವಲ ಜಾಮೀನು ಅರ್ಜಿಯ ವಿಚಾರಣೆ. ಇಲ್ಲೇನೆ ಸಿ.ವಿ. ನಾಗೇಶ್ ಅವರು ಎತ್ತಿರುವ ಪ್ರಶ್ನೆಗಳು, ಚಾರ್ಜ್ ಶೀಟ್ನ ಭಾಗವಾಗಿ ಕೇಳಿರುವ ಪ್ರಶ್ನೆಗಳು ತನಿಖಾಧಿಕಾರಿಗಳನ್ನು ಕೂಡ ಕಸಿವಿಸಿಗೊಳಿಸಿದೆ. ಸಿ.ವಿ. ನಾಗೇಶ್ ಅವರ ವಾದ ಮಂಡನೆ ಹೇಗಿತ್ತು ಅನ್ನೋದರ ಒಂದು ಡೀಟೇಲ್ ರಿಪೋರ್ಟ್ ನೋಡಿ. ಅದಾದ ನಂತರದಲ್ಲಿ ಅದರ ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಕೇಸ್ನಲ್ಲಿ ದರ್ಶನ್ ಜಾಮೀನು ಫೇಸ್. ಕಟಕಟೆಯಲ್ಲಿ ವಕೀಲ ಸಿ.ವಿ. ನಾಗೇಶ್ ಆರ್ಭಟ. ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧ ಇಂದು 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ದರ್ಶನ್ ಪರ ಸಿ.ವಿ. ನಾಗೇಶ್ ವಾದ ಮಾಡಿದ್ದಾರೆ. ಕೋರ್ಟ್ನಲ್ಲಿ ದರ್ಶನ್ ಪರ ವಾದ ಮಾಡಿದ ಹಿರಿಯ ವಕೀಲ ನಾಗೇಶ್ ತನಿಖಾಧಿಕಾರಿಗಳಿಗೆ ನೀರಿಳಿಸಿದ್ದಾರೆ. ಚಾರ್ಜ್ ಶೀಟ್ನ ಪ್ರತಿ ಪಾಯಿಂಟ್ಗೂ ಕೂಡ ಪಾಯಿಂಟ್ ರೈಸ್ ಮಾಡಿ ತನಿಖಾಧಿಕಾರಿಗಳನ್ನ ಕಕ್ಕಾಬಿಕ್ಕಿ ಮಾಡಿದ್ದಾರೆ. ಈ ಮಧ್ಯೆ ವಕೀಲ ಸಿ.ವಿ. ನಾಗೇಶ್ ವಾದವನ್ನ ನಾಳೆ ಮಧ್ಯಾಹ್ನ 12:30ಕ್ಕೆ ಕೋರ್ಟ್ ಮುಂದೂಡಿಕೆ ಮಾಡಿದೆ. ದರ್ಶನ್ ನೋಡೋಕೆ ಮಾತ್ರ ಟಫ್, ಒಳಗಡೆ ತುಂಬಾ ಸಾಫ್ಟ್, ಹೃದಯವಂತ ಅಂತ ಹೇಳಿದ್ದು ಸಿ.ವಿ. ನಾಗೇಶ್. ಆದರೆ ತಾನು ಬೆಳೆಯುತ್ತಲೇ ಇತರರನ್ನ ಬೆಳೆಸಬೇಕೆಂಬ ಇರಾದೆಯ ದರ್ಶನ್ ಅವರ ಪಾತ್ರ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಎಷ್ಟಿದೆ ಎಂಬ ಪ್ರಶ್ನೆಗೆ ಉತ್ತರ ಸದ್ಯದಲ್ಲಿಯೇ ಸಿಗಬೇಕಾಗಿದ್ರು. ಇದು ಕ್ಲಾಸಿಕ್ ತನಿಖೆ ಅಲ್ಲ, ಇದು ಕ್ಲಾಸಿಕ್ ವೈಫಲ್ಯ ಅಂತ ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ವಾದ ಮಂಡನೆ ಮಾಡಿದ್ದಾರೆ. ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸೀನಿಯರ್ ಕೌನ್ಸಿಲ್ ಸಿ.ವಿ. ನಾಗೇಶ್ ಸರ್ ನಮಗೆ ದೋಷಾರೋಪಣ ಪಟ್ಟಿಯಲ್ಲಿ ನಮ್ಮ ಪರವಾಗಿ ಅಂದರೆ ದರ್ಶನ್ ಅವ್ರ ಪರವಾಗಿ ಬೇಲ್ ತಗೊಳ್ಳೋಕ್ಕೆ ಯಾವ್ಯಾವ ಅಂಶಗಳಿದ್ದಾವೆ ಅನ್ನೋದನ್ನ ಇವತ್ತು ನ್ಯಾಯಾಲಯಕ್ಕೆ ಎದ್ದು ತೋರಿಸ್ಕೊಟ್ಟಿದ್ದೀವಿ. ಆಮೇಲೆ ದೋಷಾರೋಪಣ ಪಟ್ಟಿಯಲ್ಲಿ ತನಿಖಾಧಿಕಾರಿಗಳು ಏನೇನು ಲೋಪದೋಷಗಳು ಮಾಡಿದ್ದಾರೆ ಅಂದರೆ ಈ ಘಟನೆ ನಡೆದಂಥ ದಿನದಿಂದ ಮತ್ತು ಇವ್ರನ್ನ ಅರೆಸ್ಟ್ ಮಾಡುವಂಥ ಮತ್ತು ಚಾರ್ಜ್ ಶೀಟ್ ಸಲ್ಲಿಸುವವರೆಗೂ ಸಹ ಏನೇನು ಲೋಪದೋಷಗಳಿದನ್ನು ನಾವು ಇವತ್ತು ನ್ಯಾಯಾಲಯಕ್ಕೆ ತೋರಿಸ್ಕೊಟ್ಟಿದ್ದೀವಿ. ಅದರ ಮುಂದುವರಿದ ಭಾಗವಾಗಿ ಅಂದರೆ ಇನ್ನೇನೇನು ನಮಗೆ ಜಾಮೀನು ಸಿಗಬೇಕು ಅನ್ನೋದ್ರ ಪರವಾಗಿ ಅಂದರೆ ನಮ್ಮ ಜಾಮೀನು ಸಿಗುವಂಥ ಒಳ್ಳೆ ಅಂಶಗಳು, ಪಾಸಿಟಿವ್ ಅಂಶಗಳು, ಅದನ್ನು ನಾವು ಮುಂದೆ ನ್ಯಾಯಾಲಯದಲ್ಲಿ ನಾಳೆ ವಿಚಾರಣೆಗೆ ಮುಂದೂಡಿರೋದನ್ನು ನಾಳೆಗೆ ಅದನ್ನು ಮುಂದುವರಿಸಿದ್ದೇವೆ. ಒಟ್ಟಾರೆ ನಾಳೆ ಮಧ್ಯಾಹ್ನ 12:30ಕ್ಕೆ ವಿಚಾರಣೆ ಮುಂದೂಡಿದ್ದು, ನಾಳೆ ತನಿಖಾಧಿಕಾರಿಗಳ ಯಾವ ಲೋಪವನ್ನ ಎತ್ತಿ ಹಿಡಿಯುತ್ತಾರೆ ಎಂಬುದು ಕಾದು ನೋಡಬೇಕಿದೆ. ನಾಗರಾಜು, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ದರ್ಶನ್ ಪರ ವಕೀಲರಾದ ಸಿ.ವಿ. ನಾಗೇಶ್ ಅವರ ವಾದ ಹೇಗಿತ್ತು ಅನ್ನೋದರ ಒಂದು ಕ್ವಿಕ್ ಅಪ್ಡೇಟ್, ಹೈಲೈಟ್ಸ್ಗಳನ್ನು ಗಮನಿಸ್ತಾ ಹೋಗೋಣ. ದರ್ಶನ್ ಪರವಾಗಿ ಇವತ್ತು ಜಾಮೀನು ಅರ್ಜಿ ಅದರ ವಿಚಾರಣೆ ನಡೆಸಿತು ನ್ಯಾಯಾಲಯ. ಅಲ್ಲಿ ಖಡಕ್ ವಾದ ಮಂಡನೆಯನ್ನ ಮಾಡಿದ್ರು ವಕೀಲರಾದ ಸಿ.ವಿ. ನಾಗೇಶ್. ಪ್ರಮುಖವಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪೊಲೀಸರು ಸಾಕ್ಷ್ಯ ಅಂತ ಹೇಳಿ ಯಾವೆಲ್ಲದನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಆ ಅಂಶಗಳನ್ನ ಪ್ರಸ್ತಾಪ ಮಾಡ್ತಾ ಹೋದ್ರು. ಇನ್ಫ್ಯಾಕ್ಟ್ ರಿಪಬ್ಲಿಕ್ ಕನ್ನಡದಲ್ಲೂ ಕೂಡ ಈ ಕೊಲೆ ಪ್ರಕರಣದ ಚಾರ್ಜ್ ಶೀಟ್ನ ಇನ್ ಡೀಟೇಲ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಟ್ಟಾಗಿದೆ, ಅಂದ್ರೆ ವೀಕ್ಷಕರ ಮುಂದೆ ಇಟ್ಟಾಗಿದೆ. ಇದರಲ್ಲೇ ಕೆಲ ಅಂಶಗಳನ್ನ ಆಯ್ದು ಪ್ರಶ್ನೆಯನ್ನ ಎತ್ತಿದ್ದಾರೆ ಸಿ.ವಿ. ನಾಗೇಶ್ ಅವರು. ಪ್ರಮುಖವಾಗಿ ಪೊಲೀಸರು ಆ ಸ್ಥಳದಲ್ಲಿ ಅಂದರೆ ಪಟ್ಟಣಗೆರೆಯ ಶೆಡ್ನಲ್ಲಿ ಸಿಕ್ಕಂತಹ ಮರದ ಕೊಂಬೆ, ಹಾಗೆ ನೈಲಾನ್ ಹಗ್ಗ, ವಾಟರ್ ಬಾಟಲ್, ಬಟ್ಟೆ ಇದನ್ನೇ ಸಾಕ್ಷ್ಯವಾಗಿ ಮಾಡಿದ್ದಾರೆ. ಚಾರ್ಜ್ ಶೀಟ್ನಲ್ಲೂ ಕೂಡ ಇದರದ್ದೇ ಉಲ್ಲೇಖ ಇದೆ. ಪ್ರಕರಣದಲ್ಲಿ ಐ ವಿಟ್ನೆಸ್ ಅಂತ ಹೇಳಿ ಪರಿಗಣಿಸಲಾಗಿರೋದು ಸೆಕ್ಯೂರಿಟಿ ಗಾರ್ಡ್ ಒಬ್ಬರನ್ನೇ. ಆದರೆ ಈ ಸೆಕ್ಯೂರಿಟಿ ಗಾರ್ಡ್ನ 164 ಹೇಳಿಕೆ ಇದೆಯಲ್ಲ, ನ್ಯಾಯಾಧೀಶರ ಮುಂದೆ ದಾಖಲಿಸುವಂತಹ ಹೇಳಿಕೆ, ಆತನಿಗೆ ಕನ್ನಡವೇ ಬರೋದಿಲ್ಲ. ಆದರೂ ಕೂಡ ಕನ್ನಡದಲ್ಲಿ ಆತನ ಹೇಳಿಕೆಯನ್ನು ದಾಖಲು ಮಾಡಲಾಗಿದೆ. ಇದು ಸಂಶಯಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಕನ್ನಡವೇ ಬಾರದಾತ ಕನ್ನಡದಲ್ಲಿ ಹೇಗೆ ಹೇಳಿಕೆ ಕೊಟ್ಟ
ಅಥವಾ ಅವ್ನು ಬೇರೆಯದ್ದೇ ಭಾಷೆಯಲ್ಲಿ ಹೇಳಿಕೆ ಕೊಟ್ಟಿದ್ರು ಕೂಡ ಅದನ್ನ ಕನ್ನಡದಲ್ಲಿ ದಾಖಲು ಮಾಡಲಾಗಿದೆಯಲ್ಲ, ಆತನ ಗಮನಕ್ಕೆ ತರಲಾಗಿದೆಯೋ, ಆತ ಹೇಳಿದ್ದನ್ನೇ ಕನ್ನಡದಲ್ಲಿ ಬರೆದಿದ್ದಾರೆ ಅನ್ನೋದು ಆ ಸೆಕ್ಯೂರಿಟಿ ಗಾರ್ಡ್ ಐ ವಿಟ್ನೆಸ್ ಈತನ ಗಮನಕ್ಕೆ ತರಲಾಗಿದೆಯಾ? ಈ ರೀತಿಯ ಪ್ರಶ್ನೆಯನ್ನ ನ್ಯಾಯಾಧೀಶರ ಮುಂದೆ ಎತ್ತಿದ್ದಾರೆ ಸಿ.ವಿ. ನಾಗೇಶ್. ಕೇವಲ ಇಷ್ಟು ಮಾತ್ರ ಅಲ್ಲ, ಉದ್ದೇಶಪೂರ್ವಕವಾಗಿ ದರ್ಶನ್ ಅವರನ್ನ ಸಿಕ್ಕಾಕ್ಸೋಕೆ ಪ್ರಯತ್ನ ಮಾಡಲಾಗಿದೆ. ಯಾರು ಸಿಕ್ಸಾಕೋ ಪ್ರಯತ್ನ? ತನಿಖಾಧಿಕಾರಿಗಳೇ ಸಿಕ್ಸಾಕೋ ಪ್ರಯತ್ನವನ್ನ ಮಾಡಿದ್ದಾರೆ, ಪೊಲೀಸರೇ ಅನ್ನೋದು ಸಿ.ವಿ. ನಾಗೇಶ್ ಅವರ ಆರೋಪ. ಇದಕ್ಕೆ ಸಬ್ಸ್ಟಾನ್ಶಿಯೇಟ್ ಮಾಡಲಿಕ್ಕೆ ಜೂನ್ 8ರಂದು ರೇಣುಕಾಸ್ವಾಮಿಯ ಕೊಲೆ ನಡೆದಿದೆ. ಆದರೆ ಜೂನ್ 12ನೇ ತಾರೀಕು ಆ ಅಪರಾಧ ನಡೆದಿದೆ ಎನ್ನಲಾದ ಜಾಗ ಪಟ್ಟಣಗೆರೆಯ ಶೆಡ್ ಅನ್ನ ವಶಕ್ಕೆ ಪಡೆದುಕೊಂಡ್ರು ತನಿಖಾಧಿಕಾರಿಗಳು. 8ನೇ ತಾರೀಕು ಕೊಲೆ ನಡೆದಿದೆ, 12ನೇ ತಾರೀಕು ವಶಕ್ಕೆ ಪಡೆದಿದ್ದಾರೆ. ಅಲ್ಲಿಗೆ 9, 10, 11ನೇ ತಾರೀಕು 3 ದಿನ ಸಮಯಾವಕಾಶ. ಈ 3 ದಿನದವರೆಗೂ ಪೊಲೀಸರು ಏನ್ ಮಾಡ್ತಿದ್ರು ಅನ್ನೋ ಪ್ರಶ್ನೆಯನ್ನ ಕೇಳಿದ್ದಾರೆ. ದರ್ಶನ್ ವಿರುದ್ಧ ಸಾಕ್ಷ್ಯಗಳನ್ನ ಸೃಷ್ಟಿ ಮಾಡೋಕೆ ಷಡ್ಯಂತರ ಮಾಡಲಾಗ್ತಿತ್ತು ಈ 3 ದಿನಗಳ ಕಾಲ ಅನ್ನೋದು ಸಿ.ವಿ. ನಾಗೇಶ್ ಅವರ ವಾದ. ಕೌಂಟರ್ ವಾದ ಕೂಡ ಆಗೋದಿದೆ. 3 ದಿನ ಅಂತಂದ್ರೆ ನಾವು ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಪ್ರಸಾರ ಮಾಡಿದ ಹಾಗೆ ಮೊದಲಿಗೆ ಇದ್ಯಾವುದೋ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದ ವ್ಯಾಜ್ಯ, ಏನೋ ಗಲಾಟೆ ನಡುವೆ ಕೊಲೆ ಆಗಿ ಹೋಗಿದೆ ಅನ್ನೋ ರೀತಿಯಲ್ಲಿ ಈ ಪ್ರಕರಣವನ್ನ ಬಿಂಬಿಸೋ ಪ್ರಯತ್ನ ಮಾಡಲಾಗಿತ್ತು. ಪೊಲೀಸರ ಮುಂದೆ ಹೋಗಿ 3 ಜನ ಸರೆಂಡರ್ ಆದ ಸಂದರ್ಭದಲ್ಲಿ ಅವರನ್ನು ವಿಚಾರಣೆಗೆ ಒಳಪಡಿಸಿದ ನಂತರದಲ್ಲಿ ಬೆಳಕಿಗೆ ಬಂದಿದ್ದು ಇಡೀ ಪ್ರಕರಣ. ಆದರೆ ಸಿ.ವಿ. ನಾಗೇಶ್ ಅವರು ಪ್ರಶ್ನೆ ಕೇಳ್ತಿದ್ದಾರೆ, 3 ದಿನ ಏನ್ ಮಾಡ್ತಿದ್ರು ಪೊಲೀಸರು? ದರ್ಶನ್ ವಿರುದ್ಧ ಸಾಕ್ಷ್ಯಗಳನ್ನ ಸೃಷ್ಟಿ ಮಾಡೋ ಷಡ್ಯಂತರ ರೂಪಿಸಲಾಗ್ತಿತ್ತು ಅನ್ನೋದು ವಾದ. ಮರದ ಕೊಂಬೆ, ನೈಲಾನ್ ಹಗ್ಗ ಇದೆಲ್ಲವನ್ನ ಪ್ಲಾಂಟ್ ಮಾಡಿದ್ದಾರೆ, ಆ ಜಾಗದಲ್ಲಿ ಇಲ್ಲದೆ ಹೋದ್ರೂ ಕೂಡ ಅದನ್ನು ಹೋಗಲ್ಲಿ ಇಟ್ಟಿದ್ದಾರೆ ಅನ್ನೋದು ವಕೀಲರ ವಾದ ಆಗಿತ್ತು. ದರ್ಶನ್ ಹೇಳಿದ ರೀತಿ ವಸ್ತುಗಳನ್ನ ವಶಕ್ಕೆ ಪಡೆಯಲಾಗಿದೆ. ದರ್ಶನ್ ಅವತ್ತು ಧರಿಸಿದ್ದು ಚಪ್ಪಲಿನ, ಶೂನ? ಈ ಪ್ರಶ್ನೆಯನ್ನ ಕೂಡ ಕೇಳಿದ್ದಾರೆ ಸಿ.ವಿ. ನಾಗೇಶ್ ಅವರು. ಯಾಕೆ ಈ ಪ್ರಶ್ನೆಯನ್ನು ಕೇಳಿದ್ರು? ಪಂಚನಾಮಿಯಲ್ಲಿ ಚಪ್ಪಲಿ ಧರಿಸಿದ್ರು ಅಂತ ಉಲ್ಲೇಖ ಮಾಡಲಾಗಿದೆ. ಆದರೆ ವಿಜಯಲಕ್ಷ್ಮಿ ಅವರ ಮನೆಗೆ ಹೋಗಿ ಶೂ ಅನ್ನ ವಶಕ್ಕೆ ಪಡೆದಿದ್ದಾರೆ. ಪೊಲೀಸರು ಸೀಸ್ ಮಾಡಿರುವ ಐಟಮ್ಗಳಲ್ಲೂ ಕೂಡ ಗೊಂದಲ ಇದೆ ನೋಡಿ. ಪಂಚನಾಮೆ ಮಾಡೋ ಸಂದರ್ಭದಲ್ಲಿ ದರ್ಶನ್ ಧರಿಸಿದ್ದು ಚಪ್ಪಲ್ ಅಂತ ಹೇಳ್ತಿದ್ದಾರೆ, ಆದರೆ ವಿಜಯಲಕ್ಷ್ಮಿ ಅವ್ರ ಮನೆಯಲ್ಲಿ ಶೂನ ಸೀಸ್ ಮಾಡಿದ್ದಾರೆ. ದರ್ಶನ್ ಅವ್ರು ಏನ್ ಧರಿಸಿದ್ರು ಈ ಘಟನೆ ನಡೆದ ದಿನ? ಇಲ್ಲಿ ಶೂ ಅಥವಾ ಚಪ್ಪಲಿ ಅದು ಕೂಡ ಪ್ರಮುಖವಾದ ಸಾಕ್ಷ್ಯ. ಚಾರ್ಜ್ ಶೀಟ್ ನಲ್ಲೇನೆ ಉಲ್ಲೇಖ ಮಾಡಿದ್ದಾರೆ ತನಿಖಾಧಿಕಾರಿಗಳು. ಆದರೆ ಪೊಲೀಸರೇ, ತನಿಖಾಧಿಕಾರಿಗಳೇ ದಾಖಲು ಮಾಡಿರುವ ಸಾಕ್ಷ್ಯಗಳಲ್ಲೂ ಕೂಡ ಗೊಂದಲ ಇದೆ. ಇದನ್ನ ಗಮನಿಸ್ತಾ ಇದ್ರೆ ವ್ಯವಸ್ಥಿತವಾದ ಷಡ್ಯಂತರ ರೂಪಿಸಲಾಗಿದೆ ದರ್ಶನ್ ಅವರ ವಿರುದ್ಧ ಅನ್ನೋದು ಸಿ.ವಿ. ನಾಗೇಶ್ ಅವರ ವಾದ. ಇನ್ನು ಮನೆ ಪಂಚನಾಮೆ ವೇಳೆ ಬಿನ್ನಲ್ಲಿ ಬಟ್ಟೆಗಳು ಸಿಕ್ಕಿರಲಿಲ್ಲ. ಅಂದ್ರೆ ವಾಶ್ ಮಾಡೋಕೆ ಮುಂಚೆ ಇದ್ದ ಪರಿಸ್ಥಿತಿಯಲ್ಲಿ ದರ್ಶನ್ ಧರಿಸಿದ್ದ ಬಟ್ಟೆ ಸಿಕ್ಕಿರಲಿಲ್ಲ. ಮನೆ ಕೆಲಸದಾಕೆ ಆ ಬಟ್ಟೆಯನ್ನು ಆಲ್ರೆಡಿ ಒಗೆದಾಗಿತ್ತು. ಒಗೆದು ಟೆರೆಸ್ ಮೇಲೆ